ಎಲ್ಲರಿಗೂ ಈ ಬೆಳಗಿನ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ 77ನೇಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಅತಿಥಿಗಳನ್ನು ವೇದಿಕೆಗಳಿಗೆ ನಾವು ಸ್ವಾಗತಿಸೋಣ. ಎಲ್ಲ ಮಕ್ಕಳು ಚಪ್ಪಾಳೆ ಆಚಾರ್ಯರು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ತರ ಶ್ರೀಮತಿ ಕೀರ್ತಿ ರಜಪೂತ್ ಮೇಡಮ್ ಅವರು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಅದೇ ತರ ಮಹೇಶ್ವರಿ ಅನ್ನ ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಅನಿತಾ ಗೌಡೆ ಮೇಡಮ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಇಂದಿನ ಈ ವೇದಿಕೆಯ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಸಂಸ್ಥೆಯ ಪದಾಧಿಕಾರಿಗಳೇ, ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಮಗೆಲ್ಲರಿಗೂ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಡಂಬಲ್ಸ್ ಅನ್ನ ದೈಹಿಕ ಶಿಕ್ಷಕರಾದ ಶ್ರೀ ಸುರೇಶ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ. रेडी ऑल ग्रुप 1 से 7 तक एक साथ शुरू कर. भारत माता की जय. वंदे मातरम. ಸುಪ್ರಭಾತ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಇವತ್ತಿನ ಗಣರಾಜ್ಯೋತ್ಸವದ ಹಬ್ಬಕ್ಕಾಗಿ ಎಲ್ಲರಿಗೂ ಶುಭಾಶಯಗಳು. ಇಂದು ನಾವು 77ನೇಯ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀ ಶಿರೀಶ್ ಮಾಧವ್ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಚಿಂತಾಮಣಿ ಗ್ರಾಮೋಪಾಧ್ಯಾಯವರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ದ್ವಿತೀಯ ಉಪಾಧ್ಯಕ್ಷರಾದಂಥ ಕೀರ್ತಿ ಮೇಡಮ್ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ಮಹೇಶ್ವರಿ ಮಹಿಳಾ ಮಂಡಳದ ಅಧ್ಯಕ್ಷರ ಬಂದಂಥ ಶ್ರೀಮತಿ ಸಂಗೀತಾ ಚೆನ್ನಕವರಿಗೆ, ಲಾವಟಿ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಬಂದಂಥ ದಾನಿಗಳಾದಂಥ ಬಸವರಾಜ್ ಅಮ್ಮಣ್ಣವರಿಗೆ ನಾನು ಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿ ಬಂದಂಥ ನಿನ್ನೆ ಎಲ್ಲ ಮಕ್ಕಳಿಗೆ ಪಾದರಕ್ಷೆಗಳನ್ನು
ದಾನವಾಗಿ ಕೊಟ್ಟಂಥ ಬಾಬುಲಾಲ್ಜಿ ಸಾಯಿ ಪುಟ್ವೇರ್ ಅವರಿಗೆ ನಾನು ಸ್ವಾಗತವನ್ನು ಸ್ಪೆಷಲ್ ಕೊಡ್ತೇನೆ. ಆದಿಗಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಕಾರ್ಯಕಾರಿಣಿ ಮಂಡಳಿ, ನಮ್ಮ ಆಜೀವ ಸದಸ್ಯರಿಗೆ ಹಾಗೂ ಶಿಕ್ಷಕರಿಗೆ, ಶಿಕ್ಷಕೇತರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಈಗ ಅತಿಥಿಗಳಿಗೆ ಪುಷ್ಪ ಗೌರವ ಸಂಸ್ಥೆಯ ಪದ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಅದೇ ಥರ ನಮ್ಮ ಭರಮಣ್ಣ ಗೌಳಿ ಹಾಗೂ ಶ್ರೀ ಪ್ರಕಾಶ್ ಸರ್ ಮಕ್ಕಳೇ ಎಲ್ಲರೂ ಚಪ್ಪಾಳೆ ಮೂಲಕ ಅವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಅತಿಥಿಗಳಿಂದ. ಸಾವಧಾನ ಎಲ್ಲ ಸರಿಯಾಗಿ ನಿಲ್ಬೇಕು, ಸಾವಧಾನದಲ್ಲಿ ನಿಲ್ಬೇಕು. ಧ್ವಜಾರೋಹಣ ಕಾರ್ಯಕ್ರಮ ಆಗ್ತದೆ. ಧ್ವಜಾರೋಹಣ ಕಾರ್ಯಕ್ರಮ ಅತಿಥಿಗಳಿಂದ. भारत माता की वंदे मातरम. सामी सल्यूट एक साथ शुरू कर. जनगण मन अधिनायक जय हे, जन मंगलदायक जय हे, भारत भाग्य विधाता जय हे, जय हे, जय हे, जय 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 हे. बोलो भारत माता की जय. वंदे मातरम, वंदे मातरम. ರಾಷ್ಟ್ರಗೀತೆಯನ್ನು ಹೇಳಿದಂಥ ಮಕ್ಕಳಿಗೆ ಧನ್ಯವಾದಗಳು ಹಾಗೂ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಅತಿಥಿಗಳಿಗೆ ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳಿಂದ ಭಾಷಣ. ಪ್ರಥಮವಾಗಿ ಕುಮಾರಿ ಅಶ್ವಿನಿ ತೋಟಗಾರ್ 7ನೇ ತರಗತಿ ವಿದ್ಯಾರ್ಥಿ, ಕನ್ನಡದಲ್ಲಿ ಭಾಷಣ. ಕುಮಾರಿ ಅಶ್ವಿನಿ ತೋಟಗಾರ್. ನನ್ನ ಹೆಸರು ಅಶ್ವಿನಿ ಶಿವ. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಣರಾಜ್ಯೋತ್ಸವವು 1950 ಜನವರಿ 26ರಂದು ಭಾರತದ ಸಂವಿಧಾನಕ್ಕೆ ಸಮರ್ಪಿತವಾದ ಪವಿತ್ರ ದಿನವಾಗಿದೆ. ನಮ್ಮ ಕಲ್ಪನೆ ಇರಲಿಲ್ಲ. ರಾಷ್ಟ್ರ ನಾಯಕರು ಸೇರಿ ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೇಮಿಸಿದರು. 1949 ನವೆಂಬರ್ 26ರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಸಂವಿಧಾನ ರಚನೆ ಮಾಡಲು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾದವು. ಜನವರಿ 26, 1950ರಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿತು. ಈ ಸಂವಿಧಾನವನ್ನು ಹಾಗೂ ನಮ್ಮ ದೇಶವನ್ನು ಪ್ರೀತಿಸೋಣ ಮತ್ತು ಗೌರವಿಸೋಣ. ನಾವೆಲ್ಲರೂ ನಮ್ಮ ದೇಶದ ಉತ್ತಮ ನಾಗರಿಕರಾಗಲು ಪ್ರತಿಜ್ಞೆ ಮಾಡೋಣ ಎಂದು ತಿಳಿಸುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. My name is Sakshi F. Patil. Respected Chief Guest, Honorable President, dear teachers and my dear sisters and brothers. Today we are gathered here to celebrate 77th Republic Day of our country. I wish you all a very happy Republic Day. Republic Day is a national festival of India. Our constitution came into force on 26 January 1950.
He is the father of our constitution. We should always respect our constitution. Republic Day freedom, democracy and unity. I am proud to be an Indian. Very much thank you one and all for giving me this good opportunity. Jai Jagan. मुख्य अतिथि, संस्था के पदाधिकारी, प्राचार्य, शिक्षक वर्ग और मेरे प्यारे भाई और बहन, दानी और उपस्थित सभी को गणराज्योत्सव की हार्दिक शुभकामनाएं। 26 जनवरी 1950 को भारत देश का संविधान पूर्ण रूप से लागू हुआ। इसी दिन भारत को गणराज्य का दर्जा प्राप्त हुआ था। हमारे देश का संविधान विश्व का सबसे बड़ा लिखित संविधान है। हर एक नागरिक इस देश का शासनकर्ता बना। डॉक्टर राजेंद्र प्रसाद जी की अध्यक्षता में इस घटना समिति का गठन किया गया और इसके सम्माननीय सभासद थे डॉक्टर B.R. अम्बेडकर। हमारे लिए यह गौरव की बात है कि सफेरों का देश कहलाने वाला भारत अब सॉफ्टवेयर का देश कहलाने लगा है। यहाँ के वैज्ञानिक चिकित्सा के इंजीनियरों की प्रतिभा को विदेशों में भी माना जाता है। भूखमारी का शिकार यह देश अब दूसरों की भूख मिटाने में सक्षम हो गया है। अप्रैल 2025 को आतंकवादियों ने कश्मीर के पहलगाम में भयानक कांड किया था। हमारी बहादुर जल थल वायु सेना ने ऑपरेशन सिंदूर से आतंकियों का खात्मा कर दिया। हमारी बहादुर सेना का आज सम्मान विराम देता हूँ। जय हिंद, जय कर्नाटक। और मुझे यहाँ पे भावना देने के लिए आप सभी का बहुत बहुत धन्यवाद। ಆಸೀನರಾಗಿರುವಂತಹ ಎಲ್ಲ ಹಿರಿಯರನ್ನ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ನಮ್ಮ ಮಹಾನ್ ರಾಷ್ಟ್ರದ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತೇವೆ. ಇದು ನಮ್ಮ ದೇಶದ ಒಂದು ಸುದಿನ ಎಂದೇ ಕರಿಬಹುದು. ಯಾಕೆಂದ್ರೆ ಈ ದಿನದಂದು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಹಲವಾರು ಸ್ವತಂತ್ರ ಹೋರಾಟಗಾರರು ಹೋರಾಟವನ್ನ ಮಾಡಿ ಪಡೆದಂತಹ ಸ್ವತಂತ್ರವನ್ನ ನಾವು ಅನುಭವಿಸುವಂತಹ ಸುದಿನ. ನಮ್ಮ ಭಾರತ ದೇಶ ತನ್ನದೇ ಆದಂತಹ ಗಣರಾಜ್ಯವಾದಂತಹ ಸುದಿನ ಇಂದು. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಭಾರತವು 1950ರಿಂದ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡುತ್ತೆ. ಈ ಪ್ರಯಾಣ ಹಲವಾರು ಸುದೀರ್ಘವಾದಂತಹ ಸವಾಲುಗಳನ್ನ ಎದುರಿಸುತ್ತೆ. ಎಲ್ಲ ಸವಾಲುಗಳನ್ನ ಎದುರಿಸಿ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಸವಾಲನ್ನ ಎದುರಿಸಿ ವಿವಿಧ ಕ್ಷೇತ್ರಗಳಲ್ಲಿ ಏನ್ ಮಾಡುತ್ತಂದ್ರೆ ಭಾರತವು ತನ್ನ ಸ್ಥಿತಿಸ್ಥಾಪಕತ್ವವನ್ನ ಶಕ್ತಿಯನ್ನ ತೋರುತ್ತೆ. ಇಡೀ ಪ್ರಪಂಚದಲ್ಲಿ ಭಾರತವನ್ನ ತಿರುಗಿ ನೋಡುವ ರೀತಿಯಲ್ಲಿ ಬೆಳೆದು ನಿಲ್ಲುತ್ತೆ. ನಮ್ಮ ಭಾರತವು 1947 ಆಗಸ್ಟ್ 15ರಂದು ಸ್ವತಂತ್ರ ಆಗುತ್ತೆ. ಈ ಸ್ವತಂತ್ರ ಹೊಂದಿದ ನಂತರ ನಮ್ಮ ಭಾರತಕ್ಕಾಗಿ ತನ್ನದೇ ಆದಂತಹ ಒಂದು ಸಂವಿಧಾನ ಬೇಕಾಗುತ್ತೆ. ಈ ಸಂವಿಧಾನವನ್ನ ನಮ್ಮ ಸೊದರಿಕೊಂಡು ಸಂವಿಧಾನದ ರಚನೆಯನ್ನ ಮಾಡ್ತಾ ಇದ್ದಾರೆ. ಮುದ್ದು ಮಕ್ಕಳೇ, ನಾನು ಶಿಕ್ಷಕರಾಗಿದ್ದು ನೀವು ನಮ್ಮ ಭಾರತ ದೇಶದ ಭವಿಷ್ಯ. ಈ ಭವಿಷ್ಯವನ್ನ ರೂಪಿಸಬೇಕು ಎನ್ನುವುದು ನಮ್ಮ ಸ್ವತಂತ್ರ ಹೋರಾಟಗಾರರು ಹಲವಾರು ಯುವ ನಾಯಕರ ಕನಸು. ಭಾರತ ದೇಶದ ಭವಿಷ್ಯವೇ ನೀವು ನಮ್ಮ ಸಂವಿಧಾನದ ಹಲವಾರು ಮೌಲ್ಯಗಳನ್ನ ಎತ್ತಿ ಹಿಡಿದು ನಮ್ಮ ಸಂವಿಧಾನದಲ್ಲಿರುವಂತಹ ಹಲವಾರು ಹಕ್ಕುಗಳನ್ನ ಅನುಭವಿಸುವುದರ ಜೊತೆಗೆ ಇದರಲ್ಲಿ ಇರುವಂತಹ ಕರ್ತವ್ಯಗಳನ್ನ ನಿಭಾಯಿಸಿ ನಮ್ಮ ಭಾರತವನ್ನ ಒಂದು ಶ್ರೀಮಂತಿಕೆ, ಸಾಂಸ್ಕೃತಿಕ ಶ್ರೀಮಂತಿಕೆ, ಸಾಮಾಜಿಕ ಸಾಮರಸ್ಯ, ಅದೇ ರೀತಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಬಲಪಡಿಸೋಣ ಅನ್ನುವಂಥ ಪ್ರತಿಜ್ಞೆಯನ್ನ ಮಾಡೋಣ. ಈ ಸಂವಿಧಾನದಲ್ಲಿ ಇರುವಂತಹ ಹಲವಾರು ಮೌಲ್ಯಗಳನ್ನ ನಾವೆಲ್ಲರೂ ಎತ್ತಿ ಹಿಡಿದಾಗ ಮಾತ್ರ ನಮ್ಮ ದೇಶ ಒಂದು ಸ್ಥಿತಿಸ್ಥಾಪಕತ್ವದಲ್ಲಿ ಬರಲು ಸಾಧ್ಯ. ಮುಂದುವರೆದ ರಾಷ್ಟ್ರವಾಗಿ ಭಾರತವು ತನ್ನದೇ ಆದಂತಹ ಛಾಪುಗಾರನ್ನ ಇಡೀ ಪ್ರಪಂಚದಲ್ಲಿ ನಿಭಾಯಿಸಲು ಸಾಧ್ಯ. ಈ ಸಂವಿಧಾನ ಏನಂದ್ರೆ ಪ್ರಜಾಪ್ರಭುತ್ವದ ಒಂದು ಆತ್ಮ ಅಂತ ಕರೀತಾರೆ. ಮನುಷ್ಯನಾದವನಿಗೆ ಹೃದಯ ಇಲ್ಲದೆ ಯಾವ ರೀತಿ ಜೀವಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ನಮ್ಮ ಸಂವಿಧಾನವು ನಮ್ಮ ಪ್ರಜಾಪ್ರಭುತ್ವದ ಆತ್ಮವೇ ಆಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಒಂದು ಪ್ರಶ್ನೆ ನೋಡ್ಬೋದು. ಏನಂದ್ರೆ ಜನವರಿ 26ರಂದೇ ನಾವು ಯಾಕೆ ಗಣರಾಜ್ಯೋತ್ಸವವನ್ನ ಆಚರಿಸ್ತೀವಿ ಅಂತ ಸಂಗ್ರಾಮಗಳು ನಡೆದವ. ಈ ಸಂಗ್ರಾಮಗಳು ನಡೆದ ಮೇಲೆ 1929ರಲ್ಲಿ ಲಾಹೋರ್ನಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರು, ಯುವ ನಾಯಕರು, ಧುರೀಣರೆಲ್ಲ ಸೇರ್ಕೊಂಡು ಒಂದು ಸಭೆಯನ್ನ ಮಾಡ್ತಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಭೆಯನ್ನ ಲಾಹೋರ್ನಲ್ಲಿ ಮಾಡಿ ಡಿಸೆಂಬರ್ನಲ್ಲಿ ಸಭೆಯನ್ನ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಏನಂದ್ರೆ 1930 ಜನವರಿ 26ರಂದು ನಾವೇನ್ ಮಾಡೋಣ ಅಂದ್ರೆ ಪೂರ್ಣ ಸ್ವರಾಜ್ಯ ದಿವಸ ಅಂತ ಘೋಷಣೆ ಮಾಡಿಕೊಂಡು ಬ್ರಿಟಿಷರಿಗೆ ಎದೆ
ಒಗ್ಗಟ್ಟಿ ನಿಲ್ಲೋಣ ಅಂತ ಒಂದು ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸಿ ಜನವರಿ 26, 1930ರಲ್ಲಿ ಆ ಕನಸು, ಆ ನಮ್ಮ ಯುವ ನಾಯಕರು ಕಂಡಂತಹ ಕನಸು ಆಗ ಈಡೇರೋದಿಲ್ಲ. ಅದೇ ಸತತ ಹೋರಾಟಗಳು ನಡೆದು ಸರಿಸುಮಾರು 17 ವರ್ಷಗಳ ನಂತರ ನಮ್ಮ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವತಂತ್ರ ಸಿಗುತ್ತೆ. ಈ ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ಭಾರತಕ್ಕೆ ನಮಗೆ ಹೊಂದುವಂತಹ ಒಂದು ಸಂವಿಧಾನವನ್ನ ರಚನೆ ಮಾಡುವ ಸಲುವಾಗಿ ಹಲವಾರು ಸ್ವತಂತ್ರ ಹೋರಾಟಗಾರರು, ಯುವ ನಾಯಕರು ಹಲವಾರು ದೇಶಗಳಿಂದ ಹಲವಾರು ವಿಚಾರಗಳನ್ನ ಎರವಲು ಪಡ್ಕೊಂಡು ಒಂದು ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ಸಂವಿಧಾನವನ್ನ ರಚನೆ ಮಾಡ್ತಾರೆ. ಈ ರಚನೆ ಮಾಡಿದ ಮೇಲೆ ಯಾವಾಗ ನಮಗೆ ನಾವು ಅರ್ಪಿಸಿಕೊಟ್ಟು, ಯಾವಾಗ ನಾವು ಇದನ್ನ ಜಾರಿಗೆ ತರೋದು ಅಂತ ವಿಚಾರ ಮಾಡಿದಾಗ ನಮ್ಮ ಹಿಂದಿನ ವಿಚಾರ ಪೂರ್ಣ ಸ್ವರಾಜ್ಯ ದಿವಸ ಏನಂತ ಜನವರಿ 26 ನಾವು ನಿರ್ಧಾರ ಮಾಡಿದ್ವು, ಅದೇ ರೀತಿ 1950 ಜನವರಿ 26ರಂದು ಏನ್ ಮಾಡ್ತಾರೆ ಅಂದ್ರೆ ಈ ಸಂವಿಧಾನವನ್ನ ನಮಗೆ ನಾವು ಅರ್ಪಿಸಿಕೊಂಡು ನಾವು ಜಾರಿಗೆ ತಂದಿದ್ದು. ಹಾಗಾದ್ರೆ ಈ ಗಣರಾಜ್ಯೋತ್ಸವವನ್ನ ನಾವು ನೀವು ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಆಚರಣೆ ಮಾಡ್ತೀವಿ. ಇದನ್ನ ನಮ್ಮ ರಾಷ್ಟ್ರದ ರಾಜಧಾನಿಯಾದಂತಹ ದೆಹಲಿಯ ರಾಜ್ಪಥ್ನಲ್ಲಿ ಏನಂದ್ರೆ ಗಣರಾಜ್ಯೋತ್ಸವದ ಆಚರಣೆಯನ್ನ ಮಾಡಿ ರಾಜ್ಪಥ್ನಿಂದ ಇಂಡಿಯಾ ಗೇಟ್ ವರೆಗೂ ಹಲವಾರು ಸ್ತಬ್ಧ ಚಿತ್ರಗಳು ನಮ್ಮ ಇತಿಹಾಸವನ್ನ ಪ್ರತಿಬಿಂಬಿಸುವಂತಹ, ಭಾರತದ ಇತಿಹಾಸವನ್ನ ಪ್ರತಿಬಿಂಬಿಸುವಂತಹ ಹಲವಾರು ವಿಚಾರಗಳ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆದು ಇವುಗಳಿಗೆ ನಮ್ಮ ಭಾರತದ ಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಚಾಲನೆಯನ್ನ ನೀಡುತ್ತಾರೆ. ಇದೆಲ್ಲ ಆದ ಮೇಲೆ ನಮ್ಮ ಭಾರತದ ಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಹಲವಾರು ಜನರಿಗೆ ಪದ್ಮಶ್ರೀ ಪ್ರಶಸ್ತಿ, ಪದ್ಮ ವಿಭೂಷಣ ಪ್ರಶಸ್ತಿ, ಅಶೋಕ ಚಕ್ರ, ಕೀರ್ತಿ ಚಕ್ರ ಎನ್ನುವ ಹಲವಾರು ಪ್ರಶಸ್ತಿಗಳನ್ನ ನೀಡಿ ಸನ್ಮಾನವನ್ನ ಮಾಡ್ತಾರೆ. ಇದು 2026 ಜನವರಿ 26 ಇನ್ನೊಂದು ಸುದಿನ ಏನಂದ್ರೆ ಬೆಳಗಾವಿಯ ತವರು ಮಗನೇ ಆದಂತಹ ಶ್ರೀಯುತ ಪ್ರಭಾಕರ್ ಕೋರೆ ಸರ್ ಇವರಿಗೂ ಸಹ ಏನಾಗಿದೆ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ, ಪ್ರಸ್ತುತ ವರ್ಷದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಈ ರೀತಿ ಏನಂದ್ರೆ ನಮ್ಮ ಗಣರಾಜ್ಯೋತ್ಸವವನ್ನ ನಾವು ನೀವು ಎಲ್ಲರೂ, ನಮ್ಮ ಸಂವಿಧಾನದ ಹಲವಾರು ವಿಚಾರಗಳನ್ನ ನಾವು ನೀವು ಎಲ್ಲರೂ ಇದರ ಕರ್ತವ್ಯಗಳನ್ನ ನಿಭಾಯಿಸುವುದರ ಮೂಲಕ ನಮ್ಮ ದೇಶವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮುನ್ನಡೆಸೋಣ ಅನ್ನೋದರ ಮೂಲಕ ಗಣರಾಜ್ಯೋತ್ಸವವನ್ನು ಆಚರಿಸೋಣ. ಇದರ ಜೊತೆಗೆ ಇನ್ನೊಂದು ಸುದಿನ ಏನಂದ್ರೆ ನಮ್ಮ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯ ರಾಷ್ಟ್ರಗೀತೆ ಅಂತ ಪ್ರಸಿದ್ಧ ಆದಂತಹ ವಂದೇ ಮಾತರಂ ಗೀತೆ. ಇನ್ನು ಮುಂದೆ ನಿಮ್ಮ ಎಲ್ಲ ವೇದಿಕೆ ಮೇಲಿರುವಂತಹ ಅತಿಥಿಗಳಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳ ಮುಂದೆ ನಮ್ಮ ವಿದ್ಯಾರ್ಥಿಗಳು ವಂದೇ ಮಾತರಂ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಈ ವಂದೇ ಮಾತರಂ ಗೀತೆ ಅಂದ್ರೆ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯ ರಾಷ್ಟ್ರಗೀತೆ ಅಂತ ಪ್ರಸಿದ್ಧ ಆಗಿದೆ. ವಂದೇ ಮಾತರಂ ಗೀತೆಯನ್ನ ಸ್ವತಂತ್ರ ಪೂರ್ವದಲ್ಲಿ ಶ್ರೀಯುತ ಬಂಕಿಮ್ ಚಂದ್ರ ಚಟರ್ಜಿಯವರು ಅಲ್ಲಿರುವಂತಹ ಹಲವಾರು ಜನರಲ್ಲಿ, ಯುವ ಜನರಲ್ಲಿ ಸ್ವತಂತ್ರದ ಕಿಚ್ಚನ್ನ ಹೊರಡಿಸುವ ಸಲುವಾಗಿ ಈ ವಂದೇ ಮಾತರಂ ಗೀತೆಯನ್ನ ರಚಿಸ್ತಾರೆ. ಇದು ಬಂಕಿಮ್ ಚಂದ್ರ ಚಟರ್ಜಿಯವರ ಆನಂದ ಮಠ ಎಂಬ ಕೃತಿಯ ಒಂದು ಭಾಗವಾಗಿದೆ. ಹಾಗಾದ್ರೆ ವಂದೇ ಮಾತರಂ ಅಂದ್ರೆ ಏನು? ವಂದೇ ಮಾತರಂ ಅಂದ್ರೆ ಏನಂದ್ರೆ ತಾಯಿಯನ್ನ ನಮಸ್ಕರಿಸುತ್ತೇನೆ ಅಂತ ಅರ್ಥ. ತಾಯಿಯನ್ನ ನಮಸ್ಕರಿಸುತ್ತೇವೆ ಅಂದ್ರೆ ನಮ್ಮ ಮಾತೃಭೂಮಿಯಾದಂತಹ ಅಖಂಡ ಭರತ ಖಂಡವನ್ನ ನಮ್ಮ ಕಾಯ, ವಾಚ, ಮನಸ ನಾವು ಪ್ರೀತಿಸಿ ನಮಸ್ಕರಿಸಿ ಅದನ್ನ ಜವಾಬ್ದಾರಿಯನ್ನ ನಿಭಾಯಿಸ್ತೀವಿ ಅನ್ನೋದೇ ಈ ವಂದೇ ಮಾತರಂ ಗೀತೆಯ ಅರ್ಥ. ಈ ವಂದೇ ಮಾತರಂ ಗೀತೆ ಏನಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಾದ್ಯಂತ, ಈ ಬೆಳಗಾವಿ ಜಿಲ್ಲೆಯಾದ್ಯಂತಗಳಾಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮಗಳಾದರೂ ಸಹ ನಮ್ಮ ವಂದೇ ಮಾತರಂ ಗೀತೆಯೊಂದಿಗೆ ಪ್ರಾರಂಭ ಆಗುತ್ತೆ ಅಥವಾ ಮುಕ್ತಾಯ ಆಗುತ್ತೆ. ಈ ವಂದೇ ಮಾತರಂ ಗೀತೆಯನ್ನ ಹಾಡಿದಂತ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೂ ಹಾಗೂ ಈ ಗೀತೆಯನ್ನ ಕಲಿಸಿಕೊಟ್ಟಂತಹ ಶಿಕ್ಷಕರಿಗೂ ಸಹ ನಾನು ಹೃದಯಪೂರ್ವಕವಾದ ಅಭಿನಂದನೆಯನ್ನ ಅರ್ಪಿಸುತ್ತಾ ನನ್ನ ಈ ಹಿತನುಡಿಗಳಿಗೆ ವಿರಾಮ ನೀಡುತ್ತೇನೆ. ಈಗ ಅತಿಥಿಗಳಿಂದ ಹಿತ ನೋಡಿ. सामने ग्राम उपाध्याय, सह सचिव अंकेशी आचार्य तथा अन्य पदाधिकारी, शिक्षक वर्ग, माहेश्वरी सभा तथा महिला, युवा और सखी मंडल के पदाधिकारी, मेरे प्रिय बच्चों, आप सभी को सादर प्रणाम। मैं आप सभी को भारत के 77वें गणतंत्र दिवस की हार्दिक शुभकामनाएं और बधाई देता हूँ। आज के दिन भारत ने अपना संविधान लागू किया और दुनिया का सबसे बड़ा लोकतंत्र बना। यह दिन हमें सिखाता है स्वतंत्रता, समानता और भाईचारे की भावना से हमारा राष्ट्र मजबूत होता है। माहेश्वरी अंधशाला और संस्था न केवल शिक्षा देता है बल्कि जीवन में आप सभी को आत्मनिर्भर बनाता है। यहाँ शिक्षा के साथ बच्चों को विविध खेलों में भी प्रशिक्षित किया जाता है।
आपकी मेहनत और लगन हमें प्रेरणा तथा ऊर्जा देती है। आपकी सफलता इस स्कूल को और भी ऊंचाई पर लेकर जाएगी। आपको उन्नत भविष्य के लिए हम सबकी ओर से शुभकामनाएं। माहेश्वरी समाज ने पिछले गत 50 वर्षों से इस स्कूल के प्रगति में अपना संपूर्ण योगदान दिया और सहयोग दिया है और आगे भी देता रहेगा। धन्यवाद। ಎಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲರಿಗೂ ಈ ದೇಶದ 77ನೇ ಗಣರಾಜ್ಯದ ಆರ್ಥಿಕ ಶುಭಾಶಯಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಹೇಶ್ವರಿ ಸಮಾಜದ ಅಧ್ಯಕ್ಷರಾದ ಶ್ರೀ ಶಿರೀಶ್ ಮಾಲೂರವರೇ ಮತ್ತು ಮಹೇಶ್ವರಿ ಸಮಾಜದ ಇತರ ಪದಾಧಿಕಾರಿಗಳೇ ಮತ್ತು ಮೂಕು ಮತ್ತು ಬದಿರ ಸಂಸ್ಥೆಯ ಪದಾಧಿಕಾರಿಗಳೇ, ದಾನಿಗಳೇ, ಶಿಕ್ಷಕೇತರ ವರ್ಗದವರೇ, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈಗಾಗಲೇ ಗಣರಾಜ್ಯೋತ್ಸವದ ಬಗ್ಗೆ ಅನೇಕ ಭಾಷಣಗಳು ಆಗಿವೆ. ಆದ್ದರಿಂದ ನಾನು ಆ ವಿಷಯವನ್ನು ಹೇಳದೆ ಈ ಗಣರಾಜ್ಯೋತ್ಸವದ ಮಹತ್ವದ ಎಂದರೆ ಇಂದು ಪ್ರತಿಯೊಬ್ಬ ನಾಗರಿಕರಿಗೂ ಇಂದಿನ ದಿನ ಅಂದರೆ 1950ರಿಂದಲೇ ನಮಗೆಲ್ಲರಿಗೂ ನಮ್ಮ ರಾಜ್ಯವನ್ನು ಆಳಿಸುವ ಅಂದರೆ ನಮ್ಮ ಒಡೆಯರನ್ನು ಆರಿಸುವ ಅಧಿಕಾರವನ್ನು ಈ ದೇಶದ ಸ್ವಾತಂತ್ರ್ಯ ಯೋಧರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಆದ್ದರಿಂದಲೇ ನಾವು ಪ್ರತಿ 5 ವರ್ಷಕ್ಕೆ ಒಮ್ಮೆ ನಮ್ಮ ಮತಗಳನ್ನು ಚಲಾಯಿಸಿ ಈ ದೇಶಕ್ಕೆ ನಮಗೆ ಬೇಕಾದ ಸರ್ಕಾರವನ್ನು ಆರಿಸುತ್ತಾ ಬಂದಿದ್ದೇವೆ. ಆದ್ದರಿಂದ ನಮ್ಮ ಕರ್ತವ್ಯ, ನಮ್ಮ ಹಕ್ಕು ಎಲ್ಲವೂ ಬಹಳ ಇದೆ. ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾದರೆ ನಾವೆಲ್ಲರೂ ಪ್ರಜ್ಞಾವಂತರಾದ ಸಾಮಾಜಿಕ ಕಳಕಳಿಯ ಸದಸ್ಯರಾಗಿ ಇರಬೇಕಾಗುತ್ತದೆ. ಆದ್ದರಿಂದ ಈ ದಿನ ಬಹಳ ಮಹತ್ವದ್ದಾಗಿದೆ. ಆ ನಮ್ಮ ಜವಾಬ್ದಾರಿಯನ್ನು ನೆನಪು ಮಾಡಿಕೊಡುವ ಉದ್ದೇಶದಿಂದಲೇ ಇಂದು ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ. ಮತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ನಾವು ಒಂದು ಪಥವನ್ನು ಇಟ್ಟುಕೊಂಡಿದ್ದೇವೆ. ಮಹೇಶ್ವರಿ ಸಮಾಜ, ಯಾವ ಸಮಾಜ ನಮ್ಮ ಸಂಸ್ಥೆಯ ಏಳಿಗೆಗಾಗಿ ದಾನ ರೂಪದಲ್ಲಿ ಕೊಟ್ಟು ಪ್ರಾರಂಭಕ್ಕೆ ನಮ್ಮ ಸಂಸ್ಥೆಗೆ ಸಹಾಯ ಮಾಡಿದೆವು, ಆ ಸಂಸ್ಥೆಯವರನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನಾವು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಈ ಸುದಿನಕ್ಕೆ ಅವರೂ ಸಹ ಬಂದು ನಮಗೆ ಸಹಕರಿಸಿದ್ದಕ್ಕಾಗಿ ಅವರಿಗೂ ನಾವು ತುಂಬ ಆಭಾರಿಯಾಗಿದ್ದೇವೆ. ಈ ದಿನವನ್ನು ಎಲ್ಲರೂ ತಮ್ಮ ಕರ್ತವ್ಯವನ್ನು ಅರಿತು ಮುಂದೆ ನಡೆಯಬೇಕೆಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮಕ್ಕಳು ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಕೊಡೋಣ. ಈ ಒಂದು ದೇವಿಯನ್ನು ಕೊಟ್ಟಂಥ ಸರ್ ಅವರಿಗೆ ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆ ಶ್ರೀ ಶಿರೀಶ್ ಮಾಲು ಸರ್ ಅವರು ನಮ್ಮ ಸಂಸ್ಥೆಗೆ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಮಕ್ಕಳೇ ಚಪ್ಪಾಳೆ. ಪ್ರತಿ ವರ್ಷವೂ ಕೊಡ್ತಾರೆ, ಹಾಗೆ ಇದು ವರ್ಷನೂ ಕೊಟ್ಟಿದ್ದಾರೆ. विद्या सरस्वती नमः। उपस्थित सभी को 77वें गणराज्योत्सव की हार्दिक शुभकामनाएं। संस्था के माननीय अध्यक्ष, उपाध्यक्ष और सभी पदाधिकारी, आज का यह जो शुभ दिन है गणराज्योत्सव, इस गणराज्योत्सव के शुभ अवसर पर हमारे माहेश्वरी समाज के माननीय अध्यक्ष श्रीमान शिरीष मालू सर अध्यक्ष बनकर यहाँ पर माहेश्वरी समाज के अध्यक्ष यहाँ मुख्य अतिथि बनकर आए हैं। और मैं बेलगाम जिला अंध सेवा संस्था माहेश्वरी अंधशाला मेरी ओर से सभी शिक्षक वर्ग, सभी पदाधिकारी की ओर से आपको बहुत बहुत धन्यवाद देती हूँ सर। आपने यहाँ के ध्वजारोहण किया और आपकी पूरे समाज को आपने यहाँ पर एकत्रित किया है। माहेश्वरी समाज यानी माहेश्वरी अंधशाला का आधार स्तंभ है, बैकबोन। यही हमारे लिए एक खुशी की बात है कि आप लोग हमें इतना बड़ा आधार देते हैं। धन्यवाद सर आपसे। अध्यक्ष माहेश्वरी सखी मंडल, मैडम आपको भी बहुत बहुत धन्यवाद।
संस्था को, शाला को देन दी है। मैं हमारी बेलगाम जिला आनंद सेवा संस्था माहेश्वरी आनंद शाला और हम सब की ओर से आपको बहुत बहुत धन्यवाद देते हैं। विद्यार्थियों को हर साल श्री हनुमान सिंह जी ठाकुर यह बूट और सॉक्स लेते थे। इस बार हमारे विद्यार्थियों को श्री बाबूलाल जी साई फुटवेयर इन्होंने 120 बच्चों के लिए बूट देकर अपना बड़ा दान दिया है। इसलिए मैं बेलगाम जिला आनंद सेवा संस्था और शाला की ओर से उनको बहुत बहुत धन्यवाद देती हूँ। और हर साल की तरह इस साल भी मुका बधिर इस संस्था के अध्यक्ष और बाकी पदाधिकारी भी आए हुए हैं, उनको भी हमारी ओर से बहुत बहुत धन्यवाद। और सबसे बढ़िया हमारे बेलगाम में शान की ऐसे और उसके चेयरमैन श्री प्रभाकर कोरे जी, इनको पद्मश्री पुरस्कार मिला है। यह हम सब के लिए एक सम्मान का क्षण है कि इसलिए मैं बेलगाम जिला आनंद सेवा संस्था माहेश्वरी आनंद शाला सभी पदाधिकारी और सभी शिक्षक वर्ग विद्यार्थियों की ओर से उनको बहुत बहुत उनका अभिनंदन करती हूँ। और विद्यार्थी आप सभी ने भी आज के कार्यक्रम की बहुत अच्छी तैयार की है। सभी शिक्षक वर्ग और शिक्षकेतर वर्ग और सभी विद्यार्थियों को आज के दिन की और एक बार शुभकामनाएं और आप सभी का अभिनंदन, बहुत बहुत धन्यवाद। ಅವರಿಗೆ ಧನ್ಯವಾದಗಳು। ಈಗ ವಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ. वंदे मातरम 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 श्यामलं मातरं वन्दे सुजलं सुफलं मलयजशीतलं सस्यश्यामलं मातरं वन्दे वन्दे मातरं 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 सुवासनीं सुमधुर भाषिणीं सुकरां वरदां वन्दे मातरं 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 कोटि कंठ कलकल निनाद करले कोटि कोटि भुजंग कर कर वाले कोटि कोटि कंठ कलकल निनाद करले कोटि कोटि भुजंग कर कर वाले हे बोले मां तुम्हें अबले बहुबल धरणिं नमामि धरणिं त्रिपुर वर्णिं मातरं वन्दे मातरं वन्दे मातरं तुम्हें विद्या तुम्हें धर्म वन्दे मातरं 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 वन्दे मातरं
काव्यहरणधारिणी कमलगमन